हमने हमारा का पारायण किया तब जाके हमको एक लड़का हो गया। उसके बाद नवनाथ का संतति हम कैसा है बोले तो हमारा कुल देवता सिद्धनाथ। इस बार हमने क्या किया, नवनाथ का पारायण किया। जैसा जैसा नवनाथ का पाठ हमने करते गया, जैसा जैसा उसमें है अभी समझिए भूत प्रेत का उधर आने लगे वैसा हो गया। बोले तो वो ताकतवर चीज़ मंदिर हम जो पढ़ रहे हैं अभी समझिए भगवान के कुछ पढ़ रहे हैं वो नवनाथ में है। अभी समझिए वीरभद्र को और गोरक्षनाथ को युद्ध हो जाए वो जैसा चल रहा है कि हमारे सामने वो चल रहा है, हम उसको देख रहे हैं। आपको दिखाई दे रहा है। वो अपना अजीब लग रहा है कि आके बोलता है इस नवनाथ का हर दिन तू प्रोडक्शन आता है गोरक्ष जाने का प्रोडक्शन अडवन आने की चल रहा है चलो मेरे का तीर समय मेरा इस मंत्र को तुम जाप करना 108 बार ओम ओम के अभी कोई भी मतलब बताना और जो भी डब्बी लड़ेगा उसको ये दे देना तेरा पाप हो जाएगा उसका ऐसा कृष्णा भगवान की दया से हमको इच्छा होता है। जो ये तस्वीर बनाया के नीचे आपको सपोर्ट हाँ वो कर देंगे। नहीं इधर परमानेंट नहीं रहेगा। हम मंदिर में जो बनाए ना पूरा इसको सपोर्ट किया है। एक बाबा जी नागपंथी जो भी इधर नागपंथी वाले हमारे मंदिर को 10 आदमी आके 10 तरफ का कोई आके अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात्। ಎಲ್ಲ ಮನೋಕಾಮನಾ ದತ್ತ ಮಂದಿರದ ನಿರ್ಮಾಣದ ಕುಟುಂಬದ ವತಿಯಿಂದ ನಡೀತಾ ಇರತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಮತ್ತೆ 21 ದಿನಗಳ 3 ಪಾರಾಯಣಗಳನ್ನು ಮುಗಿಸಿ ಅದರಲ್ಲಿ ದತ್ತಾತ್ರೇಯ ವಿಗ್ರಹವನ್ನ ಒಂದು ಭಸ್ಮದಲ್ಲಿ ಅಂದ್ರೆ 108 ದಿವಸ ಮಾಡಿರತಕ್ಕಂತ ಹೋಮದ ಭಸ್ಮದಲ್ಲಿ ಆ ದತ್ತ ವಿಗ್ರಹವನ್ನ ನಾವು ಮಲಗಿಸಿರ್ತೀವಿ। ಅದರ ಮೇಲೆ ಗಾಣಗಾಪುರದಿಂದ ತಂದಿರತಕ್ಕಂತ ಒಂದು ಗಂಧವನ್ನ ಅದರ ಮೇಲೆ ಹೊದಿಸಿ ಆ ಒಂದು ಗಂಧ ಮತ್ತೆ ಭಸ್ಮವನ್ನ ಬಂದಿರತಕ್ಕಂತ ಭಕ್ತಾದಿಗಳಿಗೆ ಬರುವ ಗುರು ಪೂರ್ಣಿಮೆವರೆಗೂ ಸುಖ ಶಾಂತಿ ನೆಮ್ಮದಿ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲವೂ ಕರುಣಿಸಲಿ ಆ ದತ್ತಪ್ರಭು ಸಕಲ ಮನೋ ಆಕಾಂಕ್ಷೆಗಳೆಲ್ಲವೂ ಈಡೇರಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭಸ್ಮದಲ್ಲಿ ಅವರನ್ನ ಮಲಗಿಸಿರ್ತೀವಿ। ಇವಾಗ ಗುರು ದತ್ತಾತ್ರೇಯ ವಿಗ್ರಹವನ್ನ ನಾವು ಆ ಜಾಗದಿಂದ ಒಂದು ಔದುಂಬ ವೃಕ್ಷಕ್ಕೆ ಪ್ರದಕ್ಷಿಣೆ ಮುಖಾಂತರ ಅವರನ್ನ ಎಬ್ಬಿಸ್ತಾ ಇದ್ದೀವಿ। ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮ್ಮ ಈ ದೇವಸ್ಥಾನಕ್ಕೆ ಒಂದು ಮುಖ್ಯ ಕಳಶ ಇದ್ದಂಗೆ ಇವರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅಶ್ವಥ್ ಅವರು ಬಂದು ನಮಗೆ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಪರಿಸ್ಥಿತಿ ಅನುಗುಣವಾಗಿ ನಡೆಸ್ಕೊಡ್ತಾ ಇದ್ದಾರೆ। ಅವರು 2 ಮಾತು ಮಾತಾಡ್ತಾರೆ, ದಯಮಾಡಿ ಕೇಳಿ। ಈ ದತ್ತ ಮಂದಿರದ ರೂವಾರಿಗಳಾದಂತ ಸಂತೋಷ್ ಅವರು ಒಳ್ಳೆಯ ಒಂದು ಅನುಷ್ಠಾನವಂತರು। ಇವರು ಮಾಡ್ತಕ್ಕಂಥ ಅನುಷ್ಠಾನದಲ್ಲಿ ದತ್ತ ದೇವರು ಬಹಳ ಚೆನ್ನಾಗಿ ಒಲಿದಿದ್ದಾರೆ। ಇವರು ಪ್ರಥಮ ಬಾರಿಗೆ ಇವರನ್ನ ಭೇಟಿ ಆಡಿದಾಗ ಇವರ ಮುಖದಲ್ಲಿ ಇರ್ತಕ್ಕಂಥ ಆ ಒಂದು ದತ್ತಾತ್ರೇಯರ ಕಳೆಯನ್ನು ನಾನು ಗಮನಿಸಿದೆ। ಹಾಗಾಗಿ ಇವರ ಜೊತೆಯಲ್ಲೇ ಇದ್ದು ದತ್ತಾತ್ರೇಯರ ಪೂಜೆಯನ್ನ ಅನುಷ್ಠಾನವಾಗಿ 1-2 ವರ್ಷಗಳ ಕಾಲದಿಂದ ನಾನು ಅನೇಕ ಹೋಮಗಳನ್ನು ಇಲ್ಲಿ ಮಾಡಿಸಿದ್ದೀನಿ। ಬಹಳ ವಿಶೇಷವಾಗಿ ಇಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ। ಇಲ್ಲಿ ದತ್ತಾತ್ರೇಯರ ವಿಗ್ರಹಕ್ಕೆ ಅಭಿಷೇಕ ಹೋಮ ಅರ್ಚನೆಗಳೆಲ್ಲ ಬಹಳ ವಿಶೇಷವಾಗಿ ನಡೀತಾ ಇದೆ। ಬೇರೆ ಕಡೆ ಬೇರೆ ಪ್ರದೇಶಗಳಿಂದೆಲ್ಲ ಸಾಕಷ್ಟು ಜನ ಬರ್ತಾ ಇದ್ದಾರೆ। ಬೆಳಗಾವಿ, ಗುಲ್ಬರ್ಗ ಈ ರೀತಿಯಾದಂತಹ ಅನೇಕ ಪ್ರದೇಶಗಳಿಂದ ಅನೇಕ ಸಮಸ್ಯೆಗಳನ್ನು ತಗೊಂಡು ಇಲ್ಲಿ ದೇವರ ಮುಂದೆ ಇಟ್ಟು ಅವರ ಒಂದು ಕೋರಿಕೆಗಳನ್ನ ಈಡೇರಿಸಲಿ ಅಂತ ಎಲ್ಲ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿಕೊಂಡ್ರು। ಅದೇ ರೀತಿಯಾಗಿ ಯಥಾಮತಿಯಾಗಿ ಯಥಾ ಯೋಗ್ಯತೆಯಿಂದ ಯಥಾಶಕ್ತಿಯಿಂದ ನಾವು ಭಗವಂತನಿಗೆ ನಾವು ಪೂಜೆಯನ್ನು ಮಾಡಿ ಅವರನ್ನ ಸಂತೋಷವಾಗಿ ಕಳಿಸಿದ್ದೀವಿ। ಅವರ ಎಲ್ಲ ಸಮಸ್ಯೆಗಳು ಕೂಡ ಈಗ ಪರಿಹಾರ ಆಗಿದೆ, ಬಹಳ ಸಂತೋಷವಾಗಿದ್ದಾರೆ ಅವರೆಲ್ಲ। ಈಗಲೂ ಕೂಡ ಅವರೆಲ್ಲ ಇವತ್ತು ಗುರುಪೌರ್ಣಿಮೆಗೆ
ತಮ್ಮ ಸಂತೋಷವನ್ನ ತಂದು ಇಲ್ಲೆಲ್ಲ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಗೆಲ್ಲ ಹಾರೈಸ್ತಾ ಇದ್ದೀನಿ. ಈ ಒಂದು ದತ್ತ ಮಂದಿರದಲ್ಲಿ ಈ ಒಂದು ಸಣ್ಣ ಗೃಹದಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ದತ್ತಾತ್ರೇಯರ ಒಂದು ಅನುಗ್ರಹ ಆಗಿದ್ರೆ ಮುಂದೆ ಒಳ್ಳೆ ಸ್ಥಳಾವಕಾಶವನ್ನು ತೆಗೆದುಕೊಂಡು ಅಲ್ಲಿ ಒಂದು ಬೃಹತ್ ದೇವಸ್ಥಾನವನ್ನು ಮಾಡಬೇಕು ಅಂತ ಹೆಬ್ಬಯಕೆ ನಮ್ಮಲ್ಲೆಲ್ಲರಿಗೂ ಇದೆ. ಅದೇ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಮತ್ತು ಸೂಕ್ತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನೀವೆಲ್ಲರೂ ನೋಡಿದವರೆಲ್ಲ ಕೂಡ ಇದಕ್ಕೆ ನಮಗೆಲ್ಲ ಒತ್ತಾಸೆಯಾಗಿ ನಿಂತು ನಮಗೆಲ್ಲ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡಬೇಕು, ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಗುರುದೇವ ದತ್ತ.